विघ्नेश्वर महाराज की राम जय तु श्री राम सुनामा अमर विनुत पद अमित फला प्रद राम जय तु श्री राम सुनामा राम 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 राक्षस भीम रवि कुल सोमा राजरलामा परम पुरुष हरि पावन श्रीरघु राम जय तु श्री राम सुनामा अमर विनुत बल अमित फला प्रद राम जय तु श्री राम सुनामा वंदे मातरम बोलो भारत माता की श्री रामचंद्र प्रभु की भक्त हनुमान की आदिरहित महिता आनंद निरूपमा गुणभरित आनंद आदिरहित महिता चिन्मय निरामय सदया निरामय सदया चिन्मय निरामय सदया तेजो माला त्रिपुकुल जाला तेजो माला त्रिपुकुल जाला पांडवा रक्षकने कृष्ण पांडवा रक्षकने कृष्ण पांडवा रक्षकने कृष्ण पांडवा रक्षकने हरिनारायण सुरचिर सुरवर मंगल रूप आदिरहित महिता आनंद निरूपमा गुणभरित आनंद आदिरहित महिता ಶರಣ ಜನ
ಪಾಲನ ಧುರೀನ ಶರಣ ಜನ ಪಾಲನ ಧುರೀನ ತೇಜೋ ಮಾಲ ರಿಪುಕುಲ ಜಾಲ ತೇಜೋ ಮಾಲ ರಿಪುಕುಲ ಜಾಲ ಪದವ ತೋರಿಸಯ್ಯ ಕೃಷ್ಣ ಕೃಷ್ಣ ಪದವ ತೋರಿಸಯ್ಯ ಕೃಷ್ಣ ಪದವ ತೋರಿಸಯ್ಯ ಕೃಷ್ಣ ಪದವ ತೋರಿಸಯ್ಯ ಹರಿನಾರಾಯಣ ಸುರಚಿರ ಸುರವರ ಮಂಗಳ ರೂಪ ಆದಿರಹಿತ ಮಹಿತ ಆನಂದ ನಿರೂಪಮ ಗುಣಭರಿತ ಅನಂತ ಅಧಿರಹಿತ ಮಹಿತ ಕೃಷ್ಣ ಕೃಷ್ಣ ಕೌರವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ನಾನೀಗಲೇ ಶ್ರೀಕೃಷ್ಣ ಸಹಾಯನ ಪಡೆಯಲು ದ್ವಾರಕೆಗೆ ಹೋಗುವೆನು. ನವಕಂಡ ಭೂಮಂಡಲ ಪರಿಹಾಪ್ತಿ ಶೋಭಿತ ಕನಕರತ್ನ ಸೋಪಾಲಗಳಿಂದ ಕಂಗೊಳಿಸುತ್ತಿರುವ ಈ ಕೌರವೇಶ್ವರನಿಗೂ ಆ ಹೇಡಿಗಳಾದ ಪಾಂಡವರಿಗೂ ಮುಂದೆ ಸಂಭವಿಸಿದಲ್ಲಿ ಭೀಕರವಾದ ಸಂಗ್ರಾಮ. ಇದಕ್ಕೆಲ್ಲ ಕಾರಣ ಕೃಷ್ಣನ ಸಹಕಾರವಿದೆ ಎಂಬ ಅಹಂಕಾರ. ದುರಹಂಕಾರದಿಂದ ಮೆರೆಯುತ್ತಿರುವ ಭಂಡ ಭೀಮನ ಗುಂಡಿಗೆಯನ್ನು ಸೀಳಿ ಅವರ ಬಿಸಿ ರಕ್ತವನ್ನು ಪಾನ ಮಾಡಿ ಇನ್ನುಳಿದ ಪಾಂಡವರ ರುಂಡ ಮುಂಡಗಳನ್ನು ಚೆಂಡಾಡಿ ಎದುರು ಬಿದ್ದವರ ಹೆದೆಬೆಟ್ಟಿ ನಿಲ್ಲುವುದೇ ಈ ದುರ್ಯೋಧನನ ಛಲ. ಓ ಮಧ್ಯಮ ಪಾಂಡವ ನನಗಿಂತ ಮೊದಲೇ ದ್ವಾರಕಿಗೆ ನಾನವನ ಕಣ್ತಪ್ಪಿಸಿ ಅವನಿಗಿಂತ ಮೊದಲೇ ದ್ವಾರಕಿಗೆ ಸೇರಿ ಕೃಷ್ಣನ ಸಹಾಯವನ್ನು ಪಡೆಯುವೆನು. ಸಾರಿ ಹೋಗುವೆ ದ್ವಾರಕಾಪುರಕ್ಕೆ ಶ್ರೀಕೃಷ್ಣನಲ್ಲಿಗೆ ಸಾರಿ ಹೋಗುವೆ ದ್ವಾರಕಾಪುರಕ್ಕೆ. ಸಾರಿ ಹೋಗುವೆ ದ್ವಾರಕಾಪುರಕ್ಕೆ ಶ್ರೀಕೃಷ್ಣನಲ್ಲಿಗೆ ಸಾರಿ ಹೋಗುವೆ ದ್ವಾರಕಾಪುರಕ್ಕೆ. ಪದಮ ಭೀಮನ ಪದವ ಮುರಿಯಲು ಕಪಟಿ ಕೃಷ್ಣನ ಕುಟಿಲ ತಿಳಿಯಲು ಪದಮ ಭೀಮನ ಪದವ ಮುರಿಯಲು ಕಪಟಿ ಕೃಷ್ಣನ ಕುಟಿಲ ತಿಳಿಯಲು ಸಾರಿ ಹೋಗುವೆ ದ್ವಾರಕಾಪುರಕ್ಕೆ ಶ್ರೀಕೃಷ್ಣನಲ್ಲಿಗೆ ಸಾರಿ ಹೋಗುವೆ ದ್ವಾರಕಾಪುರಕ್ಕೆ. ಕರೆದು ಸಮರಕ್ಕೆ ಬೆಸಗಿ ದರ್ಪದಿ ಪಾಂಡುಸುತರ ಪದವ ಮುರಿಯಲು ಕರೆದು ಸಮರಕ್ಕೆ ಬೆಸಗಿ ದರ್ಪದಿ ಪಾಂಡುಸುತರ ಪದವ ಮುರಿ ಸಾರಿ ಹೋಗುವೆ ದ್ವಾರಕಾಪುರಕ್ಕೆ ಶ್ರೀಕೃಷ್ಣನಲ್ಲಿಗೆ ಸಾರಿ ಹೋಗುವೆ ದ್ವಾರಕಾಪುರಕ್ಕೆ.
ಮಾಧವ ಹೊನ್ನ ಕೊಡುವನು ಎನ್ನ ಅಭಯವ. ನನ್ನ ಶೌರ್ಯವ ಕಂಡು ಮಾಧವ ಹೊನ್ನ ಕೊಡುವನು ಎನಗೆ ಅಭಯ ಪಡೆದು ಮುದದಿ ಮೆರೆಯಲು ಅಭಯ ಪಡೆದು ಮುದದಿ ಮೆರೆಯಲು ಸಾರಿ ಹೋಗುವೆ ಧಾರಕ ಪುರಕ್ಕೆ. ಶ್ರೀಕೃಷ್ಣನಲ್ಲಿಗೆ ಸಾರಿ ಹೋಗುವೆ ಧಾರಕ ಪುರಕ್ಕೆ. ಕೃಷ್ಣನಲ್ಲಿಗೆ ಸಾರಿ ಹೋಗುವೆ ಧಾರಕ ಪುರಕ್ಕೆ. ಭಾಮಿನಿ ರುಕ್ಮಿಣಿ ಪ್ರೇಮದ ಕರೆಯೋ ಕೇಳಿಸಿತು, ಪ್ರೇಮದ ಕರೆಯೋ ಕೇಳಿಸಿತು, ಹೃದಯವು ನಿಲ್ಲದೆ ಧಾವಿಸಿತು, ಪ್ರೇಮದ ಕರೆಯೋ ಕೇಳಿಸಿತು, ಪ್ರೇಮದ ಕರೆಯೋ ಕೇಳಿಸಿತು. ವರಿಸಿದ ತರುಣಿಯ ಒಲವಿನ ಕಾಣಿಕೆ ಸ್ವೀಕರಿಸಲು ನಾ ಬಂದಿರುವೆ. ವರಿಸಿದ ತರುಣಿಯ
ತರುಣಿಯ ಒಲವಿನ ಕಾಣಿಕೆ ಸ್ವೀಕರಿಸಲು ನಾ ಬಂದಿರುವೆ. ಬಾರೆನಿ ಭಾಮಿನಿ ಬಾರೆನಿ ಭಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು ಪ್ರೇಮದ ಕರೆಯು ಕೇಳಿಸಿತು. ವರಿಸಿದ ತರುಣಿ ಕೋಮಲೆ ಅಂದದ ನಗುವನ್ನು ಕೇಳಿರಲು ನುಡಿಸಿದ ಕೊಳಲು ವಿರಹದ ಗೀತೆಯ ನುಡಿಸಿದ ಕೊಳಲು ವಿರಹದ ಗೀತೆಯ ಪಲ್ಲವಿಯನ್ನೇ ಹಾಡಿರಲು ಚಂದ್ರಿಕೆ ಚೆಲುವಿ ಜೊನ್ನದ ಬೊಂಬೆಯ ಚಂದ್ರಿಕೆ ಚೆಲುವಿ ಜೊನ್ನದ ಬೊಂಬೆಯ ಹರಿಸುವ ಆಸೆಯ ತಂದಿರುವೆ. ಬಂದೆನು ಓಡುತ್ತ ನಿರ್ಣಯ ಬಳಿಗೆ ಬಂದೆನು ಓಡುತ್ತ ನಿರ್ಣಯ ಬಳಿಗೆ ಅನಂತ ಪ್ರೇಮಗೆ ಫಲ ಕೊಡಲು ಪ್ರೇಮದ ಕರೆಯು ಕೇಳಿಸಿತು ಪ್ರೇಮದ ಕರೆಯು ಕೇಳಿಸಿತು. ವಾಸುದೇವ, ರುಕ್ಮಿಣಿಯೇ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಆಹಾ, ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತರಾದ ದೌಮ್ಯನನ್ನು ಸಂಧಿಗಾಗಿ ಆ ದುರ್ಯೋಧನನ ಬಳಿಗೆ ಕಳುಹಿಸಿದರು. ಆದರ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿಂದ ಕಳೆದು ಹೋದವು. ಗೋಪಿಕಾಂಗಿನಿಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಪವಡಿಸಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲವಾಯಿತು. ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲಿ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಹೇಳು, ಎಚ್ಚರ ವಹಿಸು. ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷೆಯು ಪುನಃ ಜಾಗರಿತವಾಗಲಿ. ಪ್ರಪಂಚದ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರೋ ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ. ಯುದ್ಧವೇನೋ ಬಂದೊದಗಿದಂತಿದೆ. ಆದರ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟುತ್ತಿರಲು ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ಈಗ ತಿಳಿದೆನು ಸ್ವಾಮಿ. ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು
ಹರಿಸುವೆ. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲುದೆಂಬುದನ್ನು ಈ ಜಗತ್ತಿಗೆ ತಿಳಿಸುವೆ. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವೆನು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡುವೆ ರುಕ್ಮಿಣಿ. ಸ್ವಾಮಿ, ಈ ಸಮರವು, ಈ ಸಮರವು, ಈ ಸಮರವು, ಈ ಸಮರವು ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸಲೇ ಈ ಸಮರವು, ಈ ಸಮರವು. ಸ್ವಾಮಿ, ಪರಮಾತ್ಮ, ಸ್ವಾಮಿ, ಆಹಾ. ಧರೆಯ ದುರಿತವನ್ನು ಪರಿಹರಿಪ ಪರಮಾತ್ಮನ ಲೀಲೆಯಿದೆ. ಧರೆಯ ದುರಿತವನ್ನು ಪರಿಹರಿಪ ಪರಮಾತ್ಮನ ಲೀಲೆಯಿದೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀನಾಗಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀನಾಗಿ ದರೆ ಕಾಯ್ದು ಕೊರೆಯು ಜನರ ಸಮರವು, ಸಮರವು ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸಲೇ ಸಮರವು, ಸಮರವು. ಏಕೆ ಚಿಂತನೆ, ಏಕೆ ಚಿಂತನೆ, ಏಕೆ ಚಿಂತನೆ, ಏಕೆ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸಲೆತ್ತಿಸುವೆ. ಏಕೆ ಚಿಂತನೆ, ಏಕೆ ಚಿಂತನೆ. ಹರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯೆ. ಆಹಾ, ನಿಜವೇ? ಹರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ಧರೆ ಕಾಪುರವೆ ಜನರ. ಏಕೆ ಚಿಂತನೆ, ಏಕೆ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸಲೆತ್ತಿಸು. ಏಕೆ ಚಿಂತನೆ, ಏಕೆ ಚಿಂತನೆ. ಹಾಗಾದರೆ ಈ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ರುಕ್ಮಿಣಿ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನನ್ನ ನಿರಂತರದ ಪರಿಶ್ರಮದ ಸವಿಕನಸು.
ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಸಂಹರಿಸಿದೆ. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸಿ ಅಂಬುಧಿನಿಧಿಯೊದಯಿಸಿದೆ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುಧಿನಿಧಿಯೊದಯಿಸಿದ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ, ಜಾದುಗೈದೆನ್ನ ಹೃದಯ ರಂಗವ, ಓದದಿ ಸೆಳೆದ ಸದಮಲಶಿ, ಓದದಿ ಸೆಳೆದ ಸದಮಲಶಿ. ಅಂಬುಧಿನಿಧಿ ಕಡಲ ಮಡಿಲಿನಲ್ಲಿ ಮೂಡಿ ಬಂದ ಕ್ಷಣ, ಮೋಡಿ ಮಾಡಿದೆ ನಡು ನೋಡಲಿ. ಕಡಲ ಮಡಿಲಿನಲ್ಲಿ ಮೂಡಿ ಬಂದ ಕ್ಷಣ, ಮೋಡಿ ಮಾಡಿದೆ ನಡು ನೋಡಲಿ. ನಾಡಿ ಮಿಡಿಸಿಯನ್ನ ಹೃದಯ ಪಲ್ಲಂಗದಿ, ನಾಡಿ ಮಿಡಿಸಿಯನ್ನ ಹೃದಯ ಪಲ್ಲಂಗದಿ, ಪವಡಿಸಲಾಶ್ರಯ ಬೇಡಿದ ಪ್ರಭು, ಪವಡಿಸಲಾಶ್ರಯ ಬೇಡಿದ ಪ್ರಭು. ಕಡಲ ಮಡಿಲಿನಲ್ಲಿ ಆವ ದೇವತೆ ನಿನ್ನ ಭಾವ ನಿರ್ಮಿಸಿದಾಕೆ, ನವಗುಣದ ಅತಿಶಯ ಭಾರ್ಗವಿ. ಆವ ದೇವತೆ ನಿನ್ನ ಭಾವ ನಿರ್ಮಿಸಿದಾಕೆ, ನವಗುಣದ ಅತಿಶಯ ಭಾರ್ಗವಿ. ಶಿವಸತಿ ಭವಾನಿಯೋ ನಮ್ಮ ನರಸಿಂಹ ದೇವಿಯೋ, ಶಿವಸತಿ ಭವಾನಿಯೋ ನಮ್ಮ ನರಸಿಂಹ ದೇವಿಯೋ, ನಿನ್ನ ರೂಪ ರಚಿಸಿದಂತ ನಿತ್ಯಕ್ಕೆ ಕೃತ್ಯ ಬಳುವಳಿಸಲಿವೆ. ನಿನ್ನ ರೂಪ ರಚಿಸಿದಂತ ಕೃತ್ಯಕ್ಕೆ ನಿತ್ಯ ಬಳುವಳಿಸಲು ಸುರರ ಸುಖೋದಯದಿ ಸಿರಿದೇವಿಯ ವರಿಸಿದೆನಾ. ಸುರರ ಸುಖೋದಯದಿ ಸಿರಿದೇವಿಯ ವರಿಸಿದೆನಾ. ಬಂದೆನ್ನ ಬಂದಿಯೋಳ ಆನಂದ ಪಡಿಸು, ಬಂದೆನ್ನ ಬಂದಿಯ ಆನಂದ ಪಡಿಸು. ಅಂಬುಧಿನಿಧಿಯೊದಯಿಸಿದರು ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ ಹೃದಯ ರಂಗವ, ಜಾದುಗೈದೆನ ಹೃದಯ ರಂಗವ, ಓದದಿ ಸೆಳೆದ ಸದಮಲಶಿ, ಓದದಿ ಸೆಳೆದ ಸದಮಲಶಿ. ಅಂಬುಧಿನಿಧಿ ಆವದೇವನು ನಿಮ್ಮ ಭಾವ ನಿರ್ಮಿಸಿದಾತ, ನವಗುಣಶೀಲ ನಾಥನ. ಆವದೇವನು ನಿಮ್ಮ ಭಾವ ನಿರ್ಮಿಸಿದಾತ, ನವಗುಣಶೀಲ ನಾಥನ.
ನೀನು ಹೋಗು ಪ್ರೇಯಸಿ. ಕ್ಷಣಕಾಲ ನಾನು ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡುವುದು. ಹಾಗೆ ಆಗಲಿ ಸ್ವಾಮಿ. ನಂಬಿದನೇ ಗಗನಯನ ಲಕ್ಷ್ಮೀ ರಮಣ ನಿನ್ನ ನಂಬಿದೆ ನಿನ್ನ ನಂಬಿದನೇ ಗಗನಯನ ಲಕ್ಷ್ಮೀ ರಮಣ ನಿನ್ನ ನಂಬಿದೆ ಮುನ್ನ ಪಂಚಾಲಿ ಮಾನವ ಕಾಯ್ದ ದೇವನೇ ಮುನ್ನ ಪಂಚಾಲಿ ಮಾನವ ಕಾಯ್ದ ದೇವನೇ ಘನ ಮಹಿಮನೆ ಕರುಣಾ ಸಾಗರನೇ ಘನ ಮಹಿಮನೆ ಕರುಣಾ ಸಾಗರನೇ ಲಕ್ಷ್ಮೀ ರಮಣ ಇನ್ನ ನಂಬಿದೆ. ಜನಾರ್ದನ ಸರಳ ಧ್ರುವನಿಗೆ ಅಭಯವನಿ ಗರುಡಗ ಮನಗೆ ಕರುಣಾನಿಧಿ ಸರಳ ಧ್ರುವನಿಗೆ ಅಭಯವನಿ ಗರುಡಗ ಮನಗೆ ಕರುಣಾನಿಧಿ ಗಿರಿಧರ ಮಾಧವ ಗಿರಿಧರ ಮಾಧವ ಕರುಣಿಸು ಮೋಹನ ಮಾಧವ ಗಿರಿಧರ ಮಾಧವ ಕರುಣಿಸು ಮೋಹನ ಸರಸಿದ ಶೋಷನ ನಿರುತನಿ ಪಾಲಿಸು ಸರಸಿದ ಶೋಷನ ನಿರುತನಿ ಪಾಲಿಸು ಸರಸಿದ ಲೋಚನ ನಿರುತನಿ ಪಾಲಿಸು ನನ್ನ ಪಾಲಿಸು ಲಕ್ಷ್ಮೀ ರಮಣ ನಿನ್ನ ನಂಬಿದೆ. ಆಹಾ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ವಿಶ್ರಾಂತಿಯಲ್ಲಿರುವಂತೆ ತೋರುತ್ತಿರುವುದು. ಇರಲಿ, ನಾನು ಈ ದ್ವಾರದಲ್ಲೇ ನಿಲ್ಲುವೆನು.
ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ದೇವಲೋಕಾದಿಲೋಕವೇ ಮೆರುಗಿ ಧರುಗಿಳಿದಂತಿದೆ. ದೇವಲೋಕಾದಿಲೋಕವೇ ಮೆರುಗಿ ಧರುಗಿಳಿದಂತಿದೆ. ಎನಿತುಗಿ ಕೃಷ್ಣನ ಸರ್ಪದಾಯ ಸಿರಿತನ. ಎನಿತುಗಿ ಕೃಷ್ಣನ ಸರ್ಪದಾಯ ಸಿರಿತನ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಏನಿ ಭವನದ ಶೃಂಗಾರ ವೈಭವ. ಎತ್ತ ನೋಡಿದರತ್ತ ಚಿತ್ರ ವಿಚಿತ್ರಗಳಿಂದ ಕೆತ್ತಲ್ಪಟ್ಟ ಸಾಲು ಸಾಲು ಕಂಬಗಳ ಸೊಬಗು. ನವರತ್ನ ಖಚಿತವಾದ ಮಂಟಪಗಳು ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಇಂದ್ರನ ಅಮರಾವತಿಯನ್ನೇ ನಾಚಿಸುವಂತೆ ಸೂರ್ಯಕೋಟಿ ಪ್ರಕಾಶಮಾನವಾಗಿ ಕಂಗೊಳಿಸುತ್ತದೆಯಲ್ಲ ಈ ಮಾಧವನ ಅರಮನೆ. ಈ ಸುಂದರವಾದ ಭವನವನ್ನು ನೋಡಿದ ಅಕ್ಷಣ ನನ್ನ ಮನದಲ್ಲಿ ಮೋಡಗಳು ಕರಗಿ ಮಳೆಗರೆದಂತೆ ಭಾಸವಾಗುತ್ತಿದೆಯಲ್ಲ. ಅಥವಾ ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ ಸೃಷ್ಟಿಯ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿಯೇ ಬಿಟ್ಟು ಹೋದನೆ. ಸುಗಂಧ ಸೂಸುವ ತರುಲತೆಗಳು, ಜೀವಂತ ಸುಂದರಿಯರನ್ನೇ ನಾಚಿಸುವಂತಹ ಶಿಲಾಭಾಲುಕಿಯರು, ಹಳ್ಳಿಯಂತೆ ಹಬ್ಬಿರುವ ನಡುವು, ಮಿಂಚಿನಂತೆ ಫಳಫಳನೆ ಹೊಳೆಯುತ್ತಿರುವ ನಯನುಗಳು, ಮಧುಚಂದ್ರನನ್ನೇ ಮೋಗಿಸಿ ಬಿಡುವಂತಹ ಮಂದಹಾಸ. ಈ ಜೀವಂತ ಸುಂದರಿಯನ್ನು ನೋಡದಿದ್ದರೆ ಅವನೇ ಒಂದು ಮಾಲಿ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ,
ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುಲತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ಮಧಿಸಿದ ತುಲಿಯಾಕಾರ ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಹೇರಿ ಭ್ರಾಂತು, ಎಲ್ಲವೂ ನನ್ನ ಕನಸಿನಂತೆಯೇ ಭಾಸವಾಗುತ್ತಿದೆಯಲ್ಲ, ಅಥವಾ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿರಬಹುದೇ? ಕೃಷ್ಣ, ಈ ನಿನ್ನ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಚಕ್ರವರ್ತಿ ಕೌರವೇಶ್ವರ.
ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರಾದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ಭವನವು ರಮಣೀಯವೇ, ಅತಿಶಯವೇ, ಶೋಭಾಯಮಾನವೇ? ಛೇ ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ನಾನೇ ಇಲ್ಲಿಗೆ ಮೊದಲು ಬಂದಂತಾಯಿತು. ಇನ್ನು ನನ್ನ ಭಾಗ್ಯೋದಯು ಹೇಗಿದೆಯೋ ನೋಡೋಣ. ಓ ಸಾತ್ವಿಕಿ, ಸಾತ್ವಿಕಿ, ಗುರುರಾಜ, ಎಲ್ಲಿ ನಿಮ್ಮ ಕೃಷ್ಣನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ವಿಶ್ರಾಂತಿಯಲ್ಲಿರುವರು. ತಾವು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನಾಶ್ಚರ್ಯ! ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಕಂಪಿನಿಂದ ಪರಿಮಳ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭವನಗಳಲ್ಲಿಯೇ ಅಖಂಡ ಕೀರ್ತಿಯನ್ನು ಮೆರೆದ ಮಧುರಾಪುರದ ಹರಸು ನಂದಗೋಪನು ಹಗಲು ವೇಳೆಯಲ್ಲಿಯೇ ನಿದ್ರಿಸುತ್ತಿರುವನೆಂದರೆ ಏನೋ ಮಹತ್ತರವಾದ ಕಾರಣವು ಇರಲೇಬೇಕು. ಇರಲಿ, ಆತನು ಎಚ್ಚರಗೊಳ್ಳುವವರೆಗೆ ಈ ಮಂದಿರದಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ.